ಜಾಸ್ತಿ ಲೇಟ್ ಆಗಿದೆ ವಿಡಿಯೋ. ಪರವಾಗಿಲ್ಲ. ಇಂಟ್ರೊಡಕ್ಷನ್ ಟು ಎಲೆಕ್ಟ್ರಿಕಲ್ ಇಂಜಿನಿಯರ್ ಫಿಕ್ಸ್ಡ್ ಕ್ವಶನ್ಸ್ ಇದು. ಬಟ್ ಕೆಮಿಸ್ಟ್ರಿ ತರ ಅಲ್ಲ, ಎಲ್ಲ ಬರಲ್ಲ ಇದರಲ್ಲಿ, ಸ್ವಲ್ಪ ಬರುತ್ತೆ. ಮೀನ್ಸ್ ಔಟ್ ಆಫ್ ಎಲ್ಲ ಬರಲ್ಲ ಇದರಲ್ಲಿ. ಯಾಕಂದ್ರೆ ಇದು ಸರ್ಕ್ಯೂಟ್ಸ್ ಎಲ್ಲ ಇರ್ತವೆ, ಜಾಸ್ತಿ ನೀಟಾಗಿ ಓದ್ಕೋಬೇಕಾಗುತ್ತೆ. ಕ್ವಶನ್ ಜಾಸ್ತಿ ಇರ್ತವೆ. 104 ಬಿ ಇದೆ, 104 ಕೂಡ ಆಗುತ್ತೆ. ಮಾಡಲ್ 1 ನೋಡೋಣ ಬೇಗ. ಟೈಮ್ ಇಲ್ಲ, ಟೈಮ್ ವೇಸ್ಟ್ ಮಾಡೋದು ಬೇಡ. ಮಾಡಲ್ 1 ನೋಡೋಣ. ಮಾಡಲ್ 1 ಅಲ್ಲಿ ಪವರ್ ಇದು ಯೂಸಿಂಗ್ ಲೈನ್ ಡಯಾಗ್ರಾಮ್, ಇದು ಪವರ್ ಸಿಸ್ಟಮ್, ಎಲೆಕ್ಟ್ರಿಕಲ್ ಪವರ್ ಸಿಸ್ಟಮ್ ಸ್ಟ್ರಕ್ಚರ್ ಬಂದೇ ಬರುತ್ತೆ. 7 ಮಾರ್ಕ್ಸ್. ಇದು ಓದ್ಕೊಂಡ್ಬಿಡಿ, ಟೈಮ್ ವೇಸ್ಟ್ ಮಾಡಲ್ಲ ಬೇಗ. 1 A ಇದು ಬಂದೇ ಬರುತ್ತೆ. ಮತ್ತೆ ಫಸ್ಟ್ ಆಮೇಲೆ ಬಿ ಎಲ್ ಬಂದ್ಬಿಟ್ಟು, ಬಿ ಅಲ್ಲಿ 7 ಮಾರ್ಕ್ಸ್ ಪಕ್ಕ ಬಂದೇ ಬರುತ್ತೆ. 7 ಇಲ್ಲ 6. ಎಕ್ಸ್ಪ್ಲೈನ್ ದ ಕಿರ್ಚಾಫ್ ಲಾ ಓದಿ, ಲಾಸ್ ಅಪ್ಲಿಕೇಬಲ್ ಟು ಸರ್ಕ್ಯೂಟ್ಸ್. ಮತ್ತೆ ಎಕ್ಸ್ಪ್ಲೈನ್ ದ ಹೋಮ್ಸ್ ಲಾ ಮತ್ತೆ ಲಿಮಿಟೇಷನ್ಸ್ ಓದ್ಕೊಳ್ಳಿ, ಆಯ್ತಾ. ಈ ಮೂರು ಪಕ್ಕ ಓದ್ಕೊಂಡಿರಿ. ಈ ಮೂರಲ್ಲಿ ಬಂದೇ ಬರುತ್ತೆ. ಆದ್ರೂ ಬೈ ಚಾನ್ಸ್ ಇದು ಬರ್ಬೋದು, ಹೈಡಲ್ ಪವರ್ ಪ್ಲಾಂಟ್ ಇಲ್ಲ ನ್ಯೂಕ್ಲಿಯರ್ ಇಲ್ಲ ಹೈಡ್ರೋ ಬರುತ್ತೆ. ಹೈಡ್ರೋ ಪವರ್ ಜನರೇಷನ್ ರಿಲೆವೆಂಟ್ ಬ್ಲಾಕ್ ಡಯಾಗ್ರಾಮ್. ಇವೆರಡು ಡಯಾಗ್ರಾಮ್ ನೋಡ್ಕೊಳ್ಳಿ, ಇವ್ ಮೈನ್ ಆಗಿ ಓದ್ಕೊಳ್ಳಿ. ಇವೆರಡು ಡಯಾಗ್ರಾಮ್ ನೋಡ್ಕೊಳ್ಳಿ. ಮತ್ತೆ ಇದು ಒಂದು ಡಯಾಗ್ರಾಮ್ ಇದೆ. ಆನ್ಸರ್ಸು ನಾನು ವಾಟ್ಸಪ್ ಚಾನಲ್ ಗ್ರೂಪ್ ಜಾಯಿನ್ ಆಗಿ ಅಲ್ಲಿ ಹಾಕಿರ್ತೀನಿ ಆನ್ಸರ್ಸ್ ಎಲ್ಲ. ಇದರಲ್ಲಿ 14 ಮಾರ್ಕ್ಸ್. ನ್ಯೂಮರಿಕಲ್ ನೀವೇ ಓದ್ಕೊಳ್ಳಿ. ನ್ಯೂಮರಿಕಲ್ 14 ಮಾರ್ಕ್ಸ್ ಆಯ್ತು ಈ ಮಾಡ್ಯೂಲ್ ಅಲ್ಲಿ. ಪಕ್ಕ 3 ಕ್ವಶನ್ಸ್ ಪಕ್ಕ ಓದ್ಲೇಬೇಕು ನೀವು. ಒಂದು ಒಂದು ಕ್ವಶನ್ ನೋಡಿ, ಇದು ಒಂದು ಕ್ವಶನ್ ಮತ್ತೆ ಬಿ, ಇವೆರಡು ಕ್ವಶನ್, 3 ಕ್ವಶನ್ ಓದಿ. ಮತ್ತೆ ಇವೆರಡು ಡಯಾಗ್ರಾಮ್ ನೋಡ್ಕೊಳ್ಳಿ. ಮತ್ತೆ ಓನಾಗಿ ಬರೀರಿ. ಡಯಾಗ್ರಾಮ್ ನೋಡ್ತಾರೆ ಅಷ್ಟೇ ಯಾರೋ, ಡಯಾಗ್ರಾಮ್ ಮತ್ತೆ ಅಲ್ಲೇ ರಿಯಾಕ್ಷನ್ಸ್ ಇದೆ, ರಿಯಾಕ್ಷನ್ಸ್ ಅಷ್ಟೇ, ಇನ್ನೇನು ಇರಲ್ಲ. ಪವರ್ ಪ್ಲಾಂಟ್ ಏನಿಲ್ಲ, ಮೆಕ್ಯಾನಿಕಲ್ ಅಲ್ಲಿ ಓದೋ ತರ ಈಸಿ ಡಯಾಗ್ರಾಮ್ ಬರೀಬೇಕಷ್ಟೇ. ಈ ಡಯಾಗ್ರಾಮ್ ಹೇಳ್ಕೊಳ್ಳಿ. ನ್ಯೂಕ್ಲಿಯರ್ ಓದ್ಕೊಂಡಿರಿ ಇದ್ರ ಜೊತೆಯಲ್ಲಿ. ಮತ್ತೆ ಈ 3 ಕ್ವಶನ್ಸ್ ಪಕ್ಕ ಫಿಕ್ಸ್ ಓದ್ಕೊಂಡಿರಿ. ಇದು ಸುಮ್ಮನೆ ಡಯಾಗ್ರಾಮ್ ಓದ್ಕೊಂಡಿರಿ ಸಾಕಷ್ಟೇ. 14 ಮಾರ್ಕ್ಸ್ ಬರುತ್ತೆ ಈ ಮಾಡಲ್. 14 ಮಾರ್ಕ್ಸ್ ಪಕ್ಕ ಬಂದೇ ಬರುತ್ತೆ. ನ್ಯೂಮರಿಕಲ್ ಹೋದ್ರೆ ಔಟ್ ಆಫ್ ಔಟ್ ಬರುತ್ತೆ, ಓದ್ಬೇಕಷ್ಟೇ. ಅಲ್ಲಿ ಕ್ವಶನ್ ಇರುತ್ತೆ. ಸರ್ಕ್ಯೂಟ್ಸ್ ಗೊತ್ತಿದ್ರೆ ನಿಮ್ಗೆ ಆರಾಮಾಗಿ ಅಲ್ಲೇ ಕ್ವಶನ್ ಇರುತ್ತೆ, ಆರಾಮಾಗಿ ಸಾಲ್ವ್ ಮಾಡ್ಬಿಡಿ. ನ್ಯೂಮರಿಕಲ್ ಕೂಡ ಮಾಡಲ್ 2 ನೋಡೋಣ ಇವಾಗ ಬೇಗ. ಮಾಡಲ್ 2 ಅಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ ಆಫ್ ಆರ್ ಎಲ್ ಮತ್ತೆ ಆರ್ ಸಿ ಮತ್ತೆ ಆರ್ ಸಿ ಎಲ್ ಸಿರೀಸು, ಸರ್ಕ್ಯೂಟ್ ಡಯಾಗ್ರಾಮ್ಸು, ಈಗ ಈ ಮೂರಲ್ಲಿ ಒಂದು ಪಕ್ಕ ಬಂದೇ ಬರುತ್ತೆ. ಆರ್ ಎಲ್ ಮತ್ತೆ ಆರ್ ಸಿ ಸಿರೀಸು ಮತ್ತೆ ಆರ್ ಎಲ್ ಸಿರೀಸು ಸರ್ಕ್ಯೂಟ್ಸ್ ಮೇಲೆ ಇದು ಬಂದೇ ಬರುತ್ತೆ. ಆರ್ ಸಿ ಎಲ್ ಬರಲ್ಲ, ಆದ್ರೂ ಸುಮ್ಮನೆ ಓದಿರಿ. ಸುಮ್ಮನೆ ಇವೆರಡು ಮರ್ಜ್ ಮಾಡಾಕ್ತಾರೆ ಅಷ್ಟೇ. ಇದು ಪಕ್ಕ ಫಿಕ್ಸ್ ಕ್ವಶನ್, 7 ಮಾರ್ಕ್ಸ್. ನ್ಯೂಮರಿಕಲ್ಸ್ ಓದ್ಕೊಂಡಿರಿ. ಮತ್ತೆ ಸಿ ಎಲ್ ನೋಡೋಣ. ಸಿ ಎಲ್ಲಿ ಮಾಡಲ್ 3 ಇಲ್ಲಿ ಏನ್ ಕೊಟ್ಟಿದ್ದೀನಿ ಎಲ್ಲ, ಮಾಡಲ್ 2 ಎಲ್ಲ ಓದ್ಬಿಡಿ. ಇದು ಏನ್ ಕೊಟ್ಟಿದ್ದೀನಿ ಅದು. ಇದು ಬಿ ಎಲ್ ಕೂಡ ಕೇಳ್ಬೋದು, ಅದಕ್ಕೆ ಹಾಕಿದ್ದೀನಿ. ಪ್ಯಾರಾಮೀಟರ್ಸ್ ಆಫ್ ಎ ಸಿ, ಆಂಪ್ಲಿಟ್ಯೂಡು, ಟೈಮ್ ಪೀರಿಯಡು, ಫಾರ್ಮ್ ಫ್ಯಾಕ್ಟರ್, ಪೀಕ್ ಫ್ಯಾಕ್ಟರ್, ಇವೆಲ್ಲ ಈಸಿ ಇದೆ. ಅಕಸ್ಮಾತ್ ನಿಮ್ಗೆ ಹ್ಯಾಂಡ್ ಬುಕ್ ಕೊಟ್ರೆ ಅಲ್ಲೇ ಇರುತ್ತೆ, ಇವೆಲ್ಲ ಹಂಗೆ ಇರುತ್ತೆ ಅಲ್ಲೇ. ಇದು ಫಾರ್ಮುಲಾ ಹಾಕ್ಬೇಕು, ಒಂದೊಂದು ಎಕ್ಸಾಂಪಲ್ ಹಾಕಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಇವೆಲ್ಲ ಈಸಿ ಇದೆ. ಮತ್ತೆ ಇದು 3 ಪೇಸ್ ಸಿಂಗಲ್ ಪೇಸ್ ಸಿಸ್ಟಮ್, ಇದನ್ನ ಬಿಡ್ಲೇಬೇಡಿ. ಅಡ್ವಾಂಟೇಜಸ್ ಇದು. ಮತ್ತೆ ಕ್ವಶನ್ ಕೇಳ್ತಾರೆ ಇದ್ರ ಮೇಲೆ, ಬಿಡ್ಲೇಬೇಡಿ. ಇದು ಪಕ್ಕ ಇದು ಇವೆರಡು ಓದ್ಬಿಡಿ. ಇವೆರಡು ಮತ್ತೆ ಈ 3 ಕ್ವಶನ್, ಮೂರೇ ಕ್ವಶನ್ ಕೊಟ್ಟಿದ್ದೀನಿ. ಇಲ್ಲಿ ಒಂದು 7 ಮಾರ್ಕ್ಸ್. ಇಲ್ಲಿ ನೋಡಿ, ಇವೆರಡು ಕ್ವಶನ್, ಇವೆರಡರಲ್ಲಿ ಒಂದು ಬಂದೇ ಬರುತ್ತೆ. 14 ಮಾರ್ಕ್ಸ್ ಆಯ್ತು. 14 ಮಾರ್ಕ್ಸ್ ಬಂದೇ ಬರುತ್ತೆ ಈ ಮಾಡಲ್ ಅಲ್ಲಿ. ಮಾಡಲ್ 2 ಅಲ್ಲಿ ಮೈನಾಗಿ ಆರ್ ಎಲ್ ಮತ್ತೆ ಆರ್ ಸಿ ಓದ್ಕೊಂಡಿರಿ, ಆಯ್ತಾ. ಮತ್ತೆ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್, ಇದು 3 ಪೇಸ್ ಸಿಸ್ಟಮ್ ಸಿಂಗಲ್. ಅದು ಮಾಡಲ್ 3 ಅಲ್ಲಿ 7 ಮಾರ್ಕ್ಸ್ ಅಷ್ಟೇ. ಇದು ಮಾಡಲ್ 3 ಅಲ್ಲಿ 7 ಮಾರ್ಕ್ಸ್. ಅದು ಇದೆ ಫಸ್ಟ್ ಅಂತೆ ಬರುತ್ತೆ. ಮಾಡಲ್ 3 ಸಾರಿ ಮಾಡಲ್ 3 ಅಲ್ಲ, ಅದು ಮಾಡಲ್ 4 ಇದೆ. ಮಾಡಲ್ 3 ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರೋದೇ ಡಿ ಸಿ ಜನರೇಟರ್. ಇದೇ ಫಸ್ಟ್ ಕ್ವಶನ್ ಹಿಂಗೆ ಬರುತ್ತೆ ನಾಳೆ ಎಕ್ಸಾಮ್ ಅಲ್ಲಿ. ಇದೇ ಕ್ವಶನ್ ನಾಳೆ ಎಕ್ಸಾಮ್ ಬಂದೇ ಬರುತ್ತೆ, ಡಿ ಸಿ ಜನರೇಟರ್ ಮೇಲೆ. 7 ಮಾರ್ಕ್ಸ್ ಇದು ಆರಾಮಾಗಿ ಎ ಎಲ್ ಬರುತ್ತೆ. 7 ಮಾರ್ಕ್ಸ್. ನ್ಯೂಮರಿಕಲ್ಸ್ ನೀವು ಓದ್ಬೇಕು. ಫಾರ್ಮುಲಾ ಇರುತ್ತೆ, ಅಲ್ಲೇ ನೋಡ್ಕೊಳ್ಳಿ. ಬೆಳಗ್ಗೆ ಎದ್ದು ನೋಡ್ಕೊಳ್ಳಿ, ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫಾರ್ಮುಲಾಸ್, ಈ ನ್ಯೂಮರಿಕಲ್ಸ್ ಮೇಲೆ ಹೆಂಗ್ ಮಾಡೋದು ಅಂತ. ಡಿರೈವ್ ದ ಎಕ್ಸ್ಪ್ರೆಷನ್ ಆಫ್ ಆರ್ಮೇಚರ್ ಟಾರ್ಕ್. ಇದು ಟಾರ್ಕ್ ಡೆವಲಪ್ಮೆಂಟ್, ಈ ಡಿ ಸಿ ಮೋಟರ್ ಇದೆಯಲ್ಲ, ಈ ಕ್ವಶನ್ ಓದಲೇಬೇಕು ನೀವು. ಇದು ಮತ್ತೆ ಎಕ್ಸ್ಪ್ಲೇನ್ ದ ಡಿ ಸಿ ಶಂಟ್ ಮೋಟರ್. ಇದು ಇವೆರಡು ಓದಿ.
ಇವೆರಡು ಹೋದ್ರೆ ಇದ್ರಲ್ಲಿ ನೀವು ಪಕ್ಕ 14 ಮಾರ್ಕ್ಸ್ ತಗೊಳುತ್ತೆ. ಇದು ಪಕ್ಕ ಕ್ವಶನ್ ಇವೆರಡರಲ್ಲಿ ಒಂದು ಪಕ್ಕ ಬಂದೇ ಬರುತ್ತೆ. ನೋಡ್ಕೊಳ್ಳಿ, ಇದರಲ್ಲಿ 2 ಕ್ವಶನ್ ಇದೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡಿಸಿ ಶಂಟ್ ಮೋಟಾರು ಮತ್ತೆ ಅಲ್ಲಿ ಡಿಸಿ ಟಾರ್ಕು ಇವೆರಡು ನೋಡಿ, ಇವೆರಡರಲ್ಲಿ ಒಂದು ಬಂದೇ ಬರುತ್ತೆ. ಅದರಲ್ಲಿ ಅದ್ರ ಕೆಳಗಡೆ ಇದರಲ್ಲಿ ಒಂದು ಬಂದೇ ಬರುತ್ತೆ. ಈ ಮೂರಲ್ಲಿ 2 ಪಕ್ಕ ಬಂದೇ ಬರುತ್ತೆ. ಇದರಲ್ಲಿ 14 ಮಾರ್ಕ್ಸ್ ಆಯ್ತು. ಇವಾಗ ಮಾಡ್ಯೂಲ್ 4 ಹೋಗೋಣ. ಮಾಡ್ಯೂಲ್ 4 ಅಲ್ಲಿ ಇರೋದು EMF ಟ್ರಾನ್ಸ್ಫಾರ್ಮ್ ವೋಲ್ಟೇಜ್ ಕರೆಂಟ್ ಟ್ರಾನ್ಸ್ಫಾರ್ಮ್ ರೇಷಿಯೋಸ್. ಇದು ಎಲ್ಲ ಸರಿನೇ ಕೇಳ್ತಾರೆ. ಇದು ಬರ್ಬೋದು. ಇಲ್ಲಾಂದ್ರೆ ಇದರಲ್ಲಿ 7 ಮಾರ್ಕ್ಸ್ ಅಷ್ಟೇ. ಇದರಲ್ಲಿ ಈ ಮಾಡ್ಯೂಲ್ 7 ಮಾರ್ಕ್ಸ್. ಎಕ್ಸ್ಪ್ಲೇನ್ ದ ಕನ್ಸ್ಟ್ರಕ್ಷನ್ಸ್ ಆಫ್ ಟು ರೋಟರ್ ಆಫ್ ದ ತ್ರೀ ಪೇಸ್ ಇಂಡಕ್ಷನ್ ಮೋಟಾರು. ಇದು ಇಲ್ಲಾಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್. ಈ ಮಾಡ್ಯೂಲ್ ಜಾಸ್ತಿ ಕಷ್ಟ ಇದೆ. ಅದಕ್ಕೋಸ್ಕರ ಏನು ಗೊತ್ತಿದ್ರೆ ಶೇರ್ ಮಾಡಿ. ಅದನ್ನ ಇನ್ಸ್ಟಾಗ್ರಾಮ್ ಇಲ್ಲ ಅಂದ್ರೆ ವಾಟ್ಸಪ್ ಚಾನಲ್ ಹಾಕ್ತೀನಿ. ಏನು ಈಸಿ ಗೊತ್ತಿದ್ದಾರೆ ನಿಮ್ಗೆ ಈ ಮಾಡ್ಯೂಲ್ ಅಲ್ಲಿ. 14 ಮಾರ್ಕ್ಸ್ ಆರಾಮಾಗಿ ಗಳಿಸ್ಬೋದು. ಬಟ್ ನೀವು 4 ಕ್ವಶನ್ ಓದ್ಕೋಬೇಕು. ನೀವು 4 ಕ್ವಶನ್ ಅಲ್ಲಿ 2 ಬಂದೇ ಬರುತ್ತೆ. 14 ಮಾರ್ಕ್ಸ್ ಆಗುತ್ತೆ. ಬಟ್ 7 ಹಾಕಿದ್ದೀನಿ, ಯಾಕಂದ್ರೆ ಇದು ಜಾಸ್ತಿ ಕ್ವಶನ್ಸ್ ಇದಾವೆ ಇದರಲ್ಲಿಂದ. ಅದಕ್ಕೆ ನೋಡ್ಕೊಬಿಡಿ. ಕ್ವಶನ್ಸ್ ಬರ್ಬೋದು, ಹೇಳಕ್ಕಾಗಲ್ಲ. 7 ಬಂದ್ರೆ ನಿಮ್ ಲಕ್ಕು. 4 ಈ 1 2 3 ಕ್ವಶನ್ಸ್ ಅಷ್ಟೇ ಇದೆ. 3 ಕ್ವಶನ್ಸ್ ಓದ್ಕೊಂಡು ಹೋಗಿರಿ. ಪಕ್ಕ ಈ ಕ್ವಶನ್ ಬಂದೇ ಕೇಳ್ತಾರೆ. ಬಟ್ ಇದು ಕೇಳ್ತಾರೆ. ಇದು ಕೇಳ್ತಾರೆ. 14 ಮಾರ್ಕ್ಸ್ ಬರುತ್ತೆ ನಿಮ್ಗೆ ಪಕ್ಕ ಡೆಫಿನೆಟ್ಲಿ. ಬಟ್ ಆದ್ರೂ 7 ಮಾರ್ಕ್ಸ್ ಕೊಟ್ಟಿದ್ದೀನಿ ಅಂತಕ್ಕಂದ್ರೆ ಈ ಎಲ್ಲ ಸೈಡ್ನು ಚೇಂಜ್ ಮಾಡಿ ಕೇಳಿದ್ದಾರೆ ಇದು. ಅದಕ್ಕೋಸ್ಕರ ಇವಾಗ ಮಾಡ್ಯೂಲ್ 5 ಹೋಗೋಣ. ನೋಡಿ, ಅಕಸ್ಮಾತ್ ನಿಮ್ ಮಾಡ್ಯೂಲ್ 4 ನಂಗೆ 14 ಮಾರ್ಕ್ಸ್ ಬೇಡ, ನಂಗೆ ಪಕ್ಕ 7 ಮಾರ್ಕ್ಸ್ ಬೇಕೇ ಬೇಕು ಅಂದ್ರೆ ಇದು ಓದ್ಕೊಂಡೋಗಿ. ಲಾಸಸ್ ಆಫ್ ಟ್ರಾನ್ಸ್ಫಾರ್ಮರ್, ಹೌ ಟು ಮಿನಿಮೈಸ್ ದೆಮ್, ವೇರಿಯಸ್ ಲೂಸಸ್. ಇದು ಪಕ್ಕ ಬಂದೇ ಬರುತ್ತೆ ನಾಳೆ ಎಕ್ಸಾಮ್ ಅಲ್ಲಿ. ಈ ಕ್ವಶನ್ ಅಂತೂ ನೀವು ಈ 4 ಓದಕ್ಕಾಗಿಲ್ಲ, ಇದನ್ನ ಒಂದನ್ನ ಓದ್ಕೊಂಡು ಹೋಗಿರಿ. ಆದ್ರೂ ಬೇಡ, ನೀವು ಆ 4 ಓದ್ಕೊಂಡು ಹೋಗಿರಿ. 14 ಮಾರ್ಕ್ಸ್ ತಗೊಳ್ಳಿ ಆರಾಮಾಗಿ. ಎಂತಕ್ಕೆ 14 ಮಾರ್ಕ್ಸ್ ಪಕ್ಕ ಬರುತ್ತೆ ಬಿಡಿ ಇದು ಈ ಮಾಡ್ಯೂಲ್ ಅಲ್ಲಿ. ಮಾಡ್ಯೂಲ್ 5 ನೋಡೋಣ ಇವಾಗ. ಮಾಡ್ಯೂಲ್ 5 ಅಲ್ಲಿ ವಾಟ್ ಇಸ್ ಎಲೆಕ್ಟ್ರಿಕ್ ಶಾಕ್. ಇದೆಲ್ಲ ಸಿಂಪಲ್. ಎಲೆಕ್ಟ್ರಿಕ್ ಶಾಕ್ ಅಂದ್ರೆ ನಿಮ್ಗೂ ಏನು ಅಂತ ಗೊತ್ತು. ಮತ್ತೆ ರೈಟ್ ಅಂಡ್ ನೋಟ್ ಆಫ್ ಎ ಪ್ರಿಕಾಷನ್ಸ್ ಅಗೇನ್ಸ್ಟ್ ಎಲೆಕ್ಟ್ರಿಕ್ ಶಾಫ್ಟ್. ಮತ್ತೆ ಸೇಫ್ಟಿನು ಅಂತ ಕೇಳ್ತಾರೆ, ಒಂದು ಸೇಫ್ಟಿ ಅಂತಾನು ಕೇಳ್ತಾರೆ, ಮತ್ತೆ ಪ್ರಿಕಾಷನ್ಸ್ ಅಂತ ಕೇಳ್ತಾರೆ. ಏನಿಲ್ಲ, ಎಲೆಕ್ಟ್ರಿಕ್ ಶಾಕ್ ಒಂದ್ ಮಗು ಕೈ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ಅದೆಲ್ಲ ಬರೀರಿ. ಸ್ವಲ್ಪ ಬುಕ್ಕಲ್ಲಿ ಓದ್ಬಿಡಿ. ಮತ್ತೆ ಡಯಾಗ್ರಾಮ್ಸ್ ಇದ್ರೆ ಡಯಾಗ್ರಾಮ್ಸ್ ಇಲ್ಲ ಇದ್ರು ಕೂಡ ಬರ್ದ್ಬಿಡಿ. ಮತ್ತೆ ಓನಾಗಿ ಬರೀರಿ. ಇದೆಲ್ಲ ಓದಕ್ ಹೋಗ್ಬಿಡಿ. ಅರ್ಥಿಂಗ್ ಅಂದ್ರೆ ಕೊಡು 3 ಟೈಪ್ಸ್ ಆಫ್ ಅರ್ಥಿಂಗ್ ಇದೆ ಅದ್ರಲ್ಲಿ ಕೂಡ. ಅರ್ಥಿಂಗ್ ಬರೀರಿ. 1 ಟೈಪ್ ಆಫ್ ಅರ್ಥಿಂಗ್ ಕೇಳಿದ್ದಾರೆ. 3 ಟೈಪ್ಸ್ ಆಫ್ ಅರ್ಥಿಂಗ್ ಇದೆ. ಬಟ್ ಇವು ಇದೇ ಈ ತರ ಕೇಳಿದ್ರೆ ಎಕ್ಸ್ಪ್ಲೈನ್ ಎನಿ 1 ಟೈಪ್ ಆಫ್ ಅರ್ಥಿಂಗ್ ಅಂತ. ಈಸಿ ಇರೋದು ನೋಡು, ಈಸಿ ಅರ್ಥಿಂಗ್ ಅಂತ ಇರುತ್ತೆ ನೋಡಿ. ಈ ಕ್ವಶನ್ ಇವೆರಡಲ್ಲ, ಫಸ್ಟ್ ಇವೆರಡರಲ್ಲಿ ಒಂದು ಬಂದೇ ಬರುತ್ತೆ. 7 ಮಾರ್ಕ್ಸ್ ಆಯ್ತಾ. ಲಿಸ್ಟ್ ಆಫ್ ದ ಪವರ್ ರೇಟಿಂಗ್ ಆಫ್ ಹೌಸ್ ಹೋಲ್ಡ್. ಇದು ಬಂದೇ ಬರುತ್ತೆ. ಇದೇ ಕ್ವಶನ್ ಓದಿ. ಇದು ಬೇಕಾಗಿಲ್ಲ. ಫ್ಯೂಸ್ ಅಲ್ಲ, ಫ್ಯೂಸ್ ಓದಿರಿ. ವರ್ಕಿಂಗ್ ಆಫ್ ಪ್ರಿನ್ಸಿಪಲ್ ಫ್ಯೂಸ್ ಇದಂದ್ರೆ ಓದ್ಬೇಡಿ. ಲೈಕ್ ಅರ್ಥ ಮಾಡ್ಕೊಳ್ಳಿ ಬಿಡಿ, ಅಷ್ಟೇ ಸಾಕು. ಓನಾಗಿ ಅರ್ಥ ಮಾಡ್ಕೊಳ್ಳಿ, ನಾಳೆ ಎಕ್ಸಾಮ್ ಬರೀರಿ. ಈ ಮಾಡ್ಯೂಲ್ ಫುಲ್ ಓನಾಗಿ ಅರ್ಥ ಮಾಡ್ಕೋಬೇಕು. ಯಾವ್ದು ಬೈಟ್ ಮಾಡ್ಬೇಡ್ರಿ. ಈ ಕ್ವಶನ್ ಬಂದೇ ಬರುತ್ತೆ. ಕಂಡೀಷನ್ಸ್ ಆಫ್ PCs ಮತ್ತೆ ಲ್ಯಾಪ್ಟಾಪ್ಸ್, ಪ್ರಿಂಟರ್ಸ್ ಮತ್ತೆ ಇನ್ನ ಕೇಳ್ತಾರೆ. ಇನ್ನ 2-3 ಕೇಳ್ತಾರೆ. ಅದು ಕಮೆಂಟ್ ಮಾಡ್ರಿ, ಬೇಕಾದ್ರೆ ಹೇಳ್ತೀನಿ. ಇದಕ್ಕೆ ಆನ್ಸರ್ಸ್ ಇಲ್ಲ, PDF ಇದೆ. ಇವ್ರು ವಾಟ್ಸಪ್ ಚಾನಲ್ ಅಲ್ಲಿ ಫಾಲೋ ಮಾಡ್ರಿ, ಹಾಗೆ ಹಾಕಿರ್ತೀನಿ. ಇದು 7 ಮಾರ್ಕ್ಸ್ ಪಕ್ಕ ಆಗಿರುತ್ತೆ. ನ್ಯೂಮರಿಕಲ್ಸ್ ನಿಮ್ ಅದೃಷ್ಟ ಚೆನ್ನಾಗಿಲ್ಲ ಅಂದ್ರೆ ನ್ಯೂಮರಿಕಲ್ಸ್ ಕೊಡ್ತಾರೆ. ಚೆನ್ನಾಗಿದ್ರೆ ಇದು ಕೊಡ್ತಾರೆ. ಅದೇ ಇದು ಟ್ರಾಫಿಕ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್, ಇಲ್ಲಾಂದ್ರೆ 2 ಪಾರ್ಟ್ಸ್ ಆಫ್ ಟ್ರಾಫಿಕ್ ಅಂತ ಇದೇ ಕೇಳ್ತಾರೆ. ನನ್ನ ಪ್ರಕಾರ ಇದೇ ಕೇಳ್ತಾರೆ. ನ್ಯೂಮರಿಕಲ್ ಏನಿಲ್ಲ, ಸಿಂಪಲ್ ಆಗಿದೆ ನ್ಯೂಮರಿಕಲ್ ಕೂಡ. ಆರಾಮಾಗಿ ಇದ್ರಲ್ಲಿ ಕೂಡ ನೀವು 14 ಮಾರ್ಕ್ಸ್ ಆರಾಮಾಗಿ ತಗೋಬಹುದು. ನ್ಯೂಮರಿಕಲ್ ಬಂದಿಲ್ಲ ಅಂದ್ರೆ 20 ಮಾರ್ಕ್ಸ್ ಆಗುತ್ತೆ. ನ್ಯೂಮರಿಕಲ್ ಬಂದಿದೆ, ಅದಕ್ಕೆ 14 ಮಾರ್ಕ್ಸ್ ಹಾಕಿದ್ದೀನಿ. ಒಂದು ಮಾತ್ರ ಪಕ್ಕ, ಈ ಮಾಡ್ಯೂಲ್ ಅಲ್ಲಿ 65 ಪ್ಲಸ್ ಮಾರ್ಕ್ಸ್ ಸ್ಕೋರ್ ಮಾಡಬಹುದು ಆರಾಮಾಗಿ. ಈ ಸಬ್ಜೆಕ್ಟ್ ಅಲ್ಲಿ 65 ಮಾರ್ಕ್ಸ್ ಪಕ್ಕ ಸ್ಕೋರ್ ಮಾಡಬಹುದು. ಕೆಮಿಸ್ಟ್ರಿನ 85 ಹಾಕಿದೆ, 93 ಬಂತು. ಇದ್ರಲ್ಲಿ 65 ಹಾಕಿದೀನಿ. ನಾಳೆ ಎಕ್ಸಾಮ್ ಅಲ್ಲಿ ಪಕ್ಕ ಎಲ್ಲರೂ ಪಾಸ್ ಆಗ್ಬೋದು. ಈ ವಿಡಿಯೋ ನೋಡ್ಬಿಟ್ರೆ ಎಲ್ಲರೂ ಪಕ್ಕ ಪಾಸ್ ಆಗಿ ಆಗ್ತಾರೆ. ಅಷ್ಟೇ. ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ರಿ. ಇದ್ರಿಗೆ ಆನ್ಸರ್ಸ್ ಬೇಕು ಅಂದ್ರೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಹಾಕ್ತೀನಿ ನಿಮ್ಗೆ. ಆನ್ಸರ್ಸ್ ಕೂಡ ಹಾಕ್ತೀನಿ, ಬೇಕಾದ್ರೆ ಬೇಗ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀನಿ. ಆನ್ಸರ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ ಏನನ್ನ ಹಾಕ್ಲಿ. ಥ್ಯಾಂಕ್ ಯು.